ವ್ಯವಸ್ಥೆ ಬಗ್ಗೆ ಬೇಸರವೋ ಅಥವಾ ಆ ವ್ಯಕ್ತಿ ಬಗ್ಗೆ ಬೇಸರವೋ ಇಲ್ಲಿ ಆಗ್ತಿರ್ತಕ್ಕಂಥ ಬೆಳವಣಿಗೆ ಬಗ್ಗೆ ಇರ್ತಕ್ಕಂಥ ಆಕ್ರೋಶನೋ ಅಂತ. ಕಳೆದ 10 ವರ್ಷದಿಂದ ಯಾವುದೇ ಮೀಡಿಯಾದಲ್ಲಿ ನರೇಶನ್ ನೋಡಿ ಏನಿದೆ, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಕೋವಿಡ್, ಮಲೇರಿಯಾ, ಟಿಬಿ, ಮಳೆ, ದುರಂತ, ಅಮೆರಿಕ, ಪಾಕಿಸ್ತಾನ, ತಾಲಿಬಾನ್, ಯಾವುದೇ ಇಶ್ಯೂಗಳು ಬರಲಿ ಫಸ್ಟ್ ತೋರಿಸೋದು ಯಾರು ಫೋಟೋ ತೋರಿಸ್ತಾರೆ ನೀವು? ಮೋದಿ. EMN ಮನೆ ಮದುವೆ ಆದರೂ ಮೋದಿ, ನನ್ನ ಮನೆ ಮದುವೆ ಆದರೂ ಮೋದಿ. ದಿನಾ ಬೆಳಿಗ್ಗೆ ಇದ್ರೆ ಸಾಯಂಕಾಲವರೆಗೆ ನೀವು ಮೋದಿನ ತೋರಿಸಿ ರಾಜಕೀಯವಾಗಿ ನೀವು ಇವತ್ತು ಯಾರ ಫೋಟೋ ಇದೆ ನಮ್ಮ ಇಡೀ ದೇಶದಲ್ಲಿ? ಪ್ರೆಸೆನ್ಸ್ ಯಾರಿದೆ ಟಿವಿನಲ್ಲಿ ಜಾಸ್ತಿ? ಕೋವಿಡ್ ಬಂದ್ರು ಅವ್ರಿಗೆ ತೋರಿಸಿದ್ರಿ, ಮೈನಸ್ ಆದ್ರೆ ತೋರಿಸಲ್ಲ, ಪಾಸಿಟಿವ್ ಆದ್ರೆ ತೋರಿಸ್ತೀರಿ. ಇದು ದೇಶದಲ್ಲಿ ನಡೀತಾ ಇರ್ತಕ್ಕಂಥ, ನೀವು ಒಪ್ತಿರಲ್ಲ, ನಿಮಗೆ ಬಿಟ್ಟಿರ್ತಕ್ಕಂಥದ್ದು. ಸೊ ಫಾರ್ ಎವ್ರಿ ಪಾಸಿಟಿವ್ ಯು ಆರ್ ಶೋಯಿಂಗ್ ಹಿಮ್, ಫಾರ್ ನೆಗೆಟಿವ್ ಆಲ್ಸೋ ಈಸ್ ರೆಸ್ಪಾನ್ಸಿಬಲ್. ವೈ ಇಸ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ನೆಗೆಟಿವ್? ವೇರೆವರ್ ಈಸ್ ಪಾಸಿಟಿವ್ ಫಾರ್ ಪಾಸಿಟಿವ್ ಥಿಂಗ್ಸ್ ತೋರಿಸ್ಬೇಕು. ಯಾವುದೇ ಗ್ರಾಮ ಪಂಚಾಯತಿಯಲ್ಲಿ ನೀರು ಬಂದ್ರೆ ಮೋದಿ ಸಾಹೇಬ್ರ ಗ್ರೇಟು, ಗ್ರಾಮ ಪಂಚಾಯತಿ ನೀರು ಬರಲ್ಲ ಅಂತಂದ್ರೆ ಅಲ್ಲಿರ್ತಕ್ಕಂಥ ಅಧ್ಯಕ್ಷ ಶಿವು, ಅಲ್ಲಿರ್ತಕ್ಕಂಥ ಲೋಕಲ್ ಬಾಡಿಗಳು ಥರ್ಡ್ ಕ್ಲಾಸ್ ಅನ್ನೋದಿಯಾ ಲೆಕ್ಕ? ಈ ವ್ಯವಸ್ಥೆ 3 ಟೈರ್ ಸಿಸ್ಟಮ್ ಅಲ್ಲಿ ನಡೀತಾ ಇದೆ. ಗ್ರಾಮ ಪಂಚಾಯತಿ ಬೇರೆ, ತಾಲೂಕ್ ಪಂಚಾಯತಿನೇ ಬೇರೆ, ಜಿಲ್ಲಾ ಪಂಚಾಯತಿ ಬೇರೆ, ಮುನ್ಸಿಪಾಲಿಟಿನೇ ಬೇರೆ. ಸೊ ಎಲ್ಲದಕ್ಕೂ ನೀವು ಅವ್ರನ್ನ ಅಕೌಂಟಬಲ್ ಒಳ್ಳೇದಕ್ಕೆ ಮಾಡಿದ್ರೆ ಕೆಟ್ಟದಕ್ಕೂ ಅಕೌಂಟಬಲ್ ಮಾಡ್ಬೇಕಲ್ವಾ? ಸೊ ಇದೇನಾಗಿದೆ, ಐ ಆಮ್ ನಾಟ್ ಪರ್ಸನಲಿ ಅಗೇನ್ಸ್ಟ್ ಹಿಮ್. ವಿ ಆರ್ ಇನ್ ಅ ಪೊಲಿಟಿಕಲ್ ಸಿಸ್ಟಮ್, ವಿ ಹ್ಯಾವ್ ಟು ಅಡ್ರೆಸ್ ಇಟ್. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.